ಹಾಯ್, ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ನಾನು ಮಧ್ಯಾಹ್ನ 12 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದ್ಕೊತಿದ್ದೀರಾ? ಎಸ್, ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತು, ನಾನು ವರ್ಕಿಂಗ್ ವುಮೆನ್. ನನಗೆ 2 ಡೇಸ್ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ, 3 ಡೇಸ್ ವರ್ಕಿಂಗ್ ಫ್ರಮ್ ಹೋಮ್ ಇರುತ್ತೆ. ಮನೇಲಿದ್ದಾಗ ನನ್ನ ಡೇ ರೂಟೀನ್ ಹೇಗಿದೆ ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ಇವತ್ತು ಆಫೀಸ್ಗೆ ಹೋಗೋ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಆಫೀಸ್ಗೆ ಹೋಗೋದ್ರಿಂದ ನನಗೆ ಲಂಚ್, ಡಿನ್ನರ್ ಎರಡೂ ಪ್ರಿಪೇರ್ ಮಾಡಿ ಇಟ್ಟೋಗಿರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ರೆಸಿಪೀಸ್ ಅಂದರೆ, ಒಂದು ಕಾಲಿಫ್ಲವರ್, ಸೋರೆಕಾಯಿ, ಮಜ್ಜಿಗೆ ಹುಳಿ, ರೈಸ್ ಆ್ಯಂಡ್ ಚಪಾತಿ. ಕಾಲಿಫ್ಲವರನ್ನು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಸ್ಟೇನ್ ಮಾಡಿಕೊಂಡು, ಆಮೇಲೆ ನೀರು ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸೈಮಲ್ಟೇನಿಯಸ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಆ ಕಡೆ ಸ್ವಲ್ಪ ಬೇಯೋಕ್ಕೆ ಕಾಲಿಫ್ಲವರ್ ಬಿಟ್ಟು ಈ ಕಡೆ ಚಪಾತಿ ಡೋನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ನೆನೆದ್ರೆ ಚಪಾತಿ ಚೆನ್ನಾಗೂ ಬರುತ್ತೆ. ಮತ್ತು ನಾನು ಡಿನ್ನರ್ಗೆ ತೊಗೊಂಡು ಹೋಗೋದ್ರಿಂದ ಚಪಾತಿ ಮೆದುವೂ ಇರುತ್ತೆ. ಸೊ ಹಾಗಾಗಿ ಇದನ್ನು ತುಂಬ ಹೊತ್ತು ಸ್ವಲ್ಪ ನೆನೆಯಕ್ಕೆ ಬಿಡ್ತೀನಿ. ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ನೀಟಾಗಿ ನಾದ್ಕೊಂಡು ಆಮೇಲೆ ಸೋರೆಕಾಯಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೋರೆಕಾಯಿನ ನೀಟಾಗಿ ಮೇಲೆದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತೇ ಫಸ್ಟು ಮಜ್ಜಿಗೆ ಹುಳಿ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗೆ ಬಂದಿದೆ ಅಂತ ಅಂದರೆ ಸೂಪರಾಗಿ ಬಂದಿದೆ. ನಿಮ್ಗೆ ಏನಾದರೂ ರೆಸಿಪಿ ಬೇಕಂದರೆ ಹೇಳಿ, ಬಟ್ ನಾನು ಕಾಯಿ ತುರಿ ಹಾಕಿಲ್ಲ ಇದರಲ್ಲಿ. ಸೊ ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ, ವಿತೌಟ್ ಕಾಯಿ ತುರಿ ಸೋರೆಕಾಯಿದು ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ನನ್ನ ರೆಸಿಪಿ ನೋಡ್ಕೊಳ್ಳಿ, ಆಯಿತಾ? ಸೊ ಚಿಕ್ಕದಾಗಿ ಕ್ಯೂಬ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗಿನ ಬೀಜ ಎಲ್ಲ ತೆಗಿತೀನಿ ನಾನು, ಏನಕ್ಕಂದರೆ ಚೆನ್ನಾಗಿ ಅನಿಸಲ್ಲಲ್ವ. ಸೊ ಹಾಗಾಗಿನೇ ಅದರೊಳಗಿಂದು ಸೀಡ್ಸ್ ಎಲ್ಲ ತೆಗೆದು ಚಿಕ್ಕದಾಗಿ, ದೊಡ್ಡ ಸೈಜಿನ ನಾನು ಕ್ಯೂಬ್ಸ್ ಕಟ್ ಮಾಡ್ಕೊತಾ ಇಲ್ಲ, ಚಿಕ್ಕದಾಗಿ ಕಟ್ಕೊಂಡು ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ, ಒಂದು ಚಿಕ್ಕ ಪಾತ್ರೆ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಅದನ್ನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲೇ ಈ ಕರಿ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿನೇ ನಾನು ಈರುಳ್ಳಿ, ಟೊಮೊಟೊ ಅವೆರಡೇ ಹೆಚ್ಕೊಳ್ಳೋದು. ಏನಕ್ಕೆ ಅಂತಂದರೆ, ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಕರಿ ಮಾಡ್ತಾಯಿಲ್ಲ. ಜಸ್ಟ್ ಒಣಮೆಣ್ಸಿನ್ಕಾಯಿ ಚಿಲ್ಲಿ ಪೌಡ್ರ್ ಹಾಕಿ ಕರಿ ಮಾಡೋದಿರೋದ್ರಿಂದ ಈರುಳ್ಳಿ, ಟೊಮೊಟೊ, ಒಂದು ತರಕಾರಿ ನನಗೆ ಕಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಈರುಳ್ಳಿ ಕಟ್ ಮಾಡಿದ್ದಾಯಿತು. ಇವಾಗ ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೈಮಲ್ಟೇನಿಯಸ್ಲಿ ಅಲ್ಲಿ ಇದಕ್ಕೆ ಸೋರೆಕಾಯಿ ಇದಕ್ಕೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡು ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೈಸ್ ಆದಮೇಲೆ ಅದನ್ನು ಬಸ್ತು ಮತ್ತೆ ಇಟ್ಟು ಈ ಕಡೆ ಕರಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕರಿ ಮಾಡ್ಕೊಳೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ, ಕಾಲಿಫ್ಲವರ್ನ ಶಾಲೋ ಫ್ರೈ ಮಾಡ್ಕೊಳ್ತೀನಿ. ಶಾಲೋ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಅದ್ರದ್ದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸೊ ಹಾಗಾಗಿನೇ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿಯೇ ನಾನು ಶಾಲೋ ಫ್ರೈ ಮಾಡ್ಕೊಳ್ಳೋದು. ಈ ಕರಿ ಮಾಡ್ಕೊಳ್ಳೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತ, ಮಿದು ಕೂಡ ಇರುತ್ತೆ. ಸೊ ಶಾಲೋ ಫ್ರೈ ಆಯಿತು. ಸೊ ಅದನ್ನು ನಾನು ತಗೊಳ್ತಾ ಇದ್ದೀನಿ. ತಗೊಂಡಾದ್ಮೇಲೆ ಅದಕ್ಕೆ ಅದರಲ್ಲಿ ಇರುತ್ತಲ್ವ ಆಯಿಲು. ಸೊ ಆ ಆಯಿಲಿಗೆ ಇನ್ನೂ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಅದಕ್ಕೆ ಈರುಳ್ಳಿ 1-2 ನಿಮಿಷ ಬೇಯಕ್ಕೆ ಬಿಟ್ಟು, ನೆಕ್ಸ್ಟು ಸೋರೆಕಾಯಿದು ಮಜ್ಜಿಗೆ ಹುಳಿಗೆ ರೆಡಿ ಮಾಡ್ಕೋಬೇಕಲ್ವ. ಸೊ ಅದಕ್ಕೆ ಕಡಲೆಬೇಳೆ, ತೊಗರಿಬೇಳೆ ಒಂದು 5-10 ನಿಮಿಷ ನೆನ್ಸಕ್ಕೆ ಬಿಟ್ಟಿರ್ತೀನಿ. ಅದಕ್ಕೆ ಜೀರಿಗೆ, ಅದು 2 ಬೇಳೆ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿಕೊಂಡು, ಈ ಕಡೆ ಕರಿ ಮಾಡೋಕ್ಕೆ ಟೊಮೊಟೊ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಹಾಕಿ, ಕಾಲಿಫ್ಲವರ್ ಹಾಕಿ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷ ಬೇಯಿಸ್ಕೊಳ್ತೀನಿ. ಅದು ಬೇಯಿಸಿದ್ರೆ ಸ್ವಲ್ಪ ನೀರು ಬಿಡುತ್ತಲ್ವ, ಹಾಗಾಗಿ. ಇದಕ್ಕೆ ಇನ್ನೊಂದು, ನೀವು ಮ್ಯಾಗಿ ಮಸಾಲ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಇದು ಆದ ತಕ್ಷಣ ಮಜ್ಜಿಗೆ ಹುಳಿಗೆ ರೆಡಿ ಮಾಡ್ಕೊಳ್ತೀನಿ. ಅದು ಸಾಸಿವೆ ಜೀರಿಗೆ ಹಾಕಿ, ಅದು ಬೇಯಿಸ್ಕೊಂಡಿರೋದು ಸೋರೆಕಾಯಿ ಹಾಕಿ, ಗ್ರೈಂಡ್ ಮಾಡಿಟ್ಕೊಂಡಿರೋದು ಹಾಕಿ, ಈ ಕಡೆ ಸ್ವಲ್ಪ ಮೊಸರು ಗ್ರೈಂಡ್ ಮಾಡಿಕೊಂಡು ಅದು ಹಾಕ್ತಾಯಿದ್ದೀನಿ. ಇದು ಆ ಕಡೆ ಸೋರೆಕಾಯಿದು ಬೇಯ್ತಾ ಇದೆ, ಕಾಲಿಫ್ಲವರ್ ಕೂಡ ಬೇಯ್ತಾ ಇದೆ. ಅವೆರಡು ಬೇಯ್ತಾ ಇರೋದು ಟೈಮಲ್ಲೇ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಎಲ್ಲ ಒಂದೇ ಸರಿ ತೀಡ್ಕೊತೀನಿ ನಾನು. ಅಂದರೆ ತೀಡ್ಕೊಂಡು ಬೇಯಿಸ್ಕೊಳ್ಳೋದೆಲ್ಲ ಡಬಲ್ ಕೆಲಸ ಅಂತ ಏನು ಮಾಡ್ತೀನಿ ಅಂದರೆ, ಮೊದಲು ಎಲ್ಲ ಚಪಾತಿ ಮಾಡಿಕೊಂಡು ಆಮೇಲೆ ಬೇಯಿಸ್ತೀನಿ. ಸೊ ಇದು ನನ್ನ ಪ್ರೊಸೀಜರು.
ಇವಾಗ ಚಪಾತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನನಗೆ ಕಿಚನ್ ಕ್ಲೀನ್ ಮಾಡೋದಿರುತ್ತೆ. ಸೊ 4 o'clock ನನ್ನ ಕ್ಯಾಬ್ ಬರುತ್ತೆ. ಅಷ್ಟರಲ್ಲೇ ನಂದು ಅಡುಗೆ ಕೆಲಸ ಎಲ್ಲ ಆಗಿ ನನ್ನ ಮಗಗೆ ಊಟ ಕೂಡ ಮಾಡಿಸ್ಬೇಕು. ಅವನು ಎದ್ದೇಳೋರು ಅಷ್ಟರಲ್ಲೇ ಒಂದು 2-2:30ಗೆ ಎದ್ಬಿಡ್ತಾನೆ. ಸೊ ಅಷ್ಟರಲ್ಲೇ ನಾನು ಚಪಾತಿ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಅದನ್ನೇ ಮಾಡ್ತಾಯಿದ್ದೀನಿ. ಚಪಾತಿ ತೀಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಬೇಯಿಸೋದು. ಸೊ ಚಪಾತಿ ಬೇಯಿಸ್ತಾ ಇದ್ದೀನಿ. ಚಪಾತಿ ಮುಗಿದ ತಕ್ಷಣವೇ ನಂದು ಕಿಚನ್ ಕ್ಲೀನ್ ಮಾಡೋ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೇ ಲಾಸ್ಟ್ ಮುಗೀತು. ಸೊ ಇವಾಗ ಕಿಚನ್ ಕ್ಲೀನಿಂಗ್, ವೆಸಲ್ಸ್ ಅಂದರೆ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದೀನಿ ಆಲ್ರೆಡಿ. ಸೊ ತೊಳ್ಕೊಂಡೆಲ್ಲ ಆದಮೇಲೆ ನೀಟಾಗಿ ಗಿಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿರೋದನ್ನೆಲ್ಲ ಒಂದು ಹತ್ರ ಇಡ್ತೀನಿ. ಏನಕ್ಕೆ ಅಂತಂದರೆ ಸಿಗಬೇಕಲ್ವಾ ಒಂದೇ ಕಡೆ ಎಲ್ಲದು. ಸೊ ಹಾಗಾಗಿ ಒಂದು ಕಡೆ ಎಲ್ಲ ಜೋಡಿಸಿ ಆದಮೇಲೆ ನೆಕ್ಸ್ಟ್ ನಾನು ಅಯನ್ ಮಾಡ್ಕೋಬೇಕು, ನಾನು ರೆಡಿ ಆಗಬೇಕಲ್ವಾ ಹಾಗಾಗಿ. ಸೊ ಅಯನ್ ಮಾಡೋತ್ತಿಗೆ ನನ್ನ ಮಗ ಎದ್ದಿರ್ತಾನೆ. ಬಂದ ನೋಡಿ, ಅವನ ಜೊತೆ ಮಾತಾಡ್ತಾ ಅಯನ್ ಮಾಡಿ ಸ್ವಲ್ಪ ಟಿ ವಿ ಆನ್ ಮಾಡಿಟ್ಟು ಹೋಗ್ತೀನಿ. ಏನಕ್ಕೆ ಅಂತಂದರೆ ನಾವಿಬ್ಬರೇ ಇರ್ತೀವಲ್ವ, ಸೊ ಅವನಿಗೂ ಬೋರ್ ಆಗಬಾರ್ದಲ್ವಾ ಅಂತ. ಸೊ ಅಯನ್ ಮಾಡಿಕೊಂಡು ನಾನು ಸ್ನಾನಕ್ಕೆ ಹೋಗಿ ಬಂದೆ. ಸ್ನಾನ ಎಲ್ಲ ಆಯಿತು. ಇವಾಗೇನು ಊಟ ಮಾಡಿಸೋದು ದೊಡ್ಡ ಟಾರ್ಗೆಟ್ ನನಗೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2-3 ವರ್ಷ ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಸಮಸ್ಯೆ. ಸೊ ನಾನು ಅದೇ ಪ್ರಾಬ್ಲಮಲ್ಲೇ ಇದ್ದೀನಿ. ಸೊ ಅವ್ನಿಗೇನು ಅಂತಂದರೆ ಆಟ ಆಡಿಸ್ಕೊಂಡು ಅಡ್ಡಾಡ್ಕೊತ ಊಟ ಮಾಡಿಸ್ಬೇಕು. ನಾನು ಟಿ ವಿ ಆನ್ ಮಾಡಲ್ಲ. ಏನಕ್ಕೆ ಅಂದರೆ ಮೊಬೈಲು ಅಭ್ಯಾಸ ಇಲ್ಲ ಅವನಿಗೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಅವನ ಹತ್ರ ಮಾತಾಡ್ಕೊತ ನನ್ನ ಟೈಮ್ ಅವನಿಗೆ ಏನಾದರೂ ಮಾಡ್ಕೊತ ಸ್ವಲ್ಪ ನಾನು ಟಿ ವಿ ನೋಡ್ತಾ ಇರ್ತೀನಿ ಅವಾಗ. ಸೊ ಅವ್ನಿಗೆ ಊಟ ಮಾಡಿಸಿ ಆದಮೇಲೆ ನಾನು ಕೂಡ ಊಟ ಮಾಡಬೇಕಲ್ವ. ಸೊ ಹಾಗಾಗಿನೇ ಬೇಗ ನನ್ನ ಕೆಲಸನ ಮುಗಿಸ್ಕೋಬೇಕಲ್ವ. ಸೊ ಆ ಹರಿಬರಿಯಲ್ಲಿ ನಾನು ಇರ್ತೀನಿ. ಸೊ ಅವ್ನಿಗೆ ಊಟ ಆಯಿತು, ಊಟ ಮಾಡಿಸ್ತಾ ಇದ್ದೀನಿ. ಒನ್ಸ್ ಅವ್ನು ಊಟ ಆದ ತಕ್ಷಣ ಅದೇ ಪ್ಲೇಟಿಗೆ ಹಾಕ್ಕೊಂಬಂದು ನಾನು ಊಟ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ನನ್ನ 4 ಗಂಟೆ ಕ್ಯಾಬ್ ಬರುತ್ತೆ. ಆ ಕ್ಯಾಬ್ ಬರೋ ಅಷ್ಟರಲ್ಲೇ ನಾನು ರೆಡಿ ಆಗಿರಬೇಕು, ಅವನದು ಊಟನೂ ಆಗಿರಬೇಕು, ಅವನದು ಎಲ್ಲ ಕೆಲಸಗಳೆಲ್ಲ ಆಗಿರಬೇಕಲ್ವ. 3:30ಗೆ ನನ್ನ ಹಸ್ಬೆಂಡ್ ಬರ್ತಾರೆ. ಅವ್ರು ಬಂದಾದ ತಕ್ಷಣ ಅವ್ರು ನೋಡ್ಕೊತಾರೆ. ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ನಂದು ಊಟ ಆಯಿತು. ಸೊ ಸ್ಕಿನ್ ಕೇರ್ ಅಂತ ನಾನೇನೂ ಮಾಡಲ್ಲ. ಜಸ್ಟ್ ಸನ್ಸ್ಕ್ರೀಮ್ ಹಚ್ಚಿ ಸ್ವಲ್ಪ ಪೌಡ್ರೆಲ್ಲ ಹಚ್ಕೊಂಡು ಕಾಜಲ್ ಹಚ್ತೀನಿ. ಅದು ಬಿಟ್ಟರೆ ಇನ್ನೆಂಥದ್ದು ಇಲ್ಲ. ಇಷ್ಟೇ ನಂದು ಆಫೀಸ್ಗೆ ಹೋಗೋದು ಫುಲ್ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಸೊ ಪ್ಲೀಸ್ ಇದಕ್ಕೆ ಇನ್ನು ಏನಾದರೂ ನಾನು ಇಂಪ್ರೂವ್ ಮಾಡ್ಕೋಬೇಕು ವೀಡಿಯೋಸಲ್ಲಿ, ಯಾವುದಾದ್ರೂ ಒಂದು ವಿಷಯದಲ್ಲಿ ನಾನು ತುಂಬ ಇಂಪ್ರೂವ್ ಆಗಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇಸ್ಡ್ ಆನ್ ದಟ್ ಐ ವಿಲ್ ಇಂಪ್ರೂವ್ ಮೈ ಸ್ಕಿಲ್ಸ್. ಮತ್ತು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ವ, ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇಷ್ಟಿರುತ್ತೆ ನಂದು ಡೇ ರುಟೀನ್. ಇಷ್ಟಾದರೆ ಮುಗೀತು. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.